ಭದ್ರೇ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಕೊಲ್ಲನು ಕರೆದನು. ನಮಸ್ಕಾರ ವೀಕ್ಷಕರೇ, ಧರಣಿ ಮಂಡಲ ಮಧ್ಯದೊಳಗೆ ನಮ್ಮ ಧಾರವಾಡ ಕಸಾಯಿಖಾನೆ ಗರುಡ ಟಿವಿಯ ವಿಶೇಷ ವರದಿ ಇದು. ವೀಕ್ಷಕರೇ, ಧಾರವಾಡ ಮಣಿಕಿಲ್ಲ ಥ್ಯಾಕ್ರೆ ಸಮಾಧಿ ಅಲ್ಲಿ ಕಸಾಯಿಖಾನೆ ಒತ್ತುವರಿ ಮಾಡಿಕೊಂಡಿತ್ತು. ಗರುಡ 2015ರಿಂದ ಚಾಣಕ್ಯ ಸೇನೆ ಅಧ್ಯಕ್ಷನಾಗಿ ಪತ್ರಗಳನ್ನು ಬರಿತಾನೆ ಇದ್ವಿ, ಹೋರಾಟ ಮಾಡ್ತಾನೆ ಇದ್ವಿ. ಇದು ಜಗತ್ತಿಗೆ ಗೊತ್ತಿದೆ, ಫಲಶ್ರುತಿ ಕೂಡ ಆಯಿತು. ಅಂದರೆ ಈ ಕಸಾಯಿಖಾನೆನ ಹೊರಗಡೆ ಸೌದತ್ತಿ ರೋಡ್ಗೆ ದೂರ ಮಾಡಿ ಅಂತ ಹೇಳಿ ಫಣೀಂದ್ರ ಅವರು ಒಂದು FIR ಮಾಡಿದರು. ಯಾರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಇಲ್ಲಿ ವಿಶೇಷವಾಗಿ ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದಲ್ಲ, ಈ ಪುರಾತತ್ವ ಇಲಾಖೆ ಅವರಿಗೆ ಈ ಎಪಿಸೋಡನ್ನು ಸಮರ್ಪಣೆ ಮಾಡ್ತೀನಿ. ಹಾಗೆ ಕಾರ್ಪೊರೇಷನ್ ಅವ್ರಿಗೆ, ಈಗ ಮೇಯರ್ ಏನು ಬಂದಿದ್ದಾರಲ್ಲ, ಮೇಯರ್ ನಿಮ್ಮ ಕಾರ್ಪೊರೇಷನ್ ಮೇಲೆ FIR ಆಗಿದೆ. ಫಣೀಂದ್ರ ಅವರು ಸುಮೋಟೋ ಮಾಡಿದ್ದಾರೆ. ಚಿತ್ರ ನೋಡಿ ನೀವು ಅವ್ರು ಬಂದಿದ್ರು, ನಾವು ಎಳ್ಕೊಂಬಂದಿದ್ವಿ. 3 ಕಡೆ ಕರ್ಕೊಂಬಂದಿದ್ವಿ ನಾವು. ಅವಾಗ ದಿವ್ಯಾ ಪ್ರಭು ಅವರಿದ್ದು ಎಲ್ಲರಿಗೂ ಗೊತ್ತಿದೆ. ಈಗ 2015ರಿಂದ ಆ ಹೋರಾಟದ ಫಲವಾಗಿ ಅಲ್ಲಿಂದ ಅದನ್ನ ತಗೊಂಡು ಹೋದ್ರು. ನಂತರ ನೀವು ಯಾರಾದರೂ ಅಲ್ಲಿ ಹೋಗಿ ಪರಾಮರ್ಶಿದ್ರು ಕೂಡ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಅಮತೂರು ಬಾಳಪ್ಪ ಅಂತ ಇದ್ರು, ಕಿತ್ತೂರು ಚೆನ್ನಮ್ಮನ ಇದರಲ್ಲಿ ಬಲಗೈ ಬಂಟ, ಆತನ ಕೈಯಿಂದನೇ ಈ ಥ್ಯಾಕ್ರೆ ಅವರು ಸತ್ತಿದ್ದು. ನಮಗೆ ನಾಚಿಕೆ ಆಗಬೇಕು. ಇಲ್ಲಿ ಇತಿಹಾಸದ ಮೇಸ್ಟ್ರು ಕೂಡ ಒಂದು ಅಲರ್ಟ್ ಮಾಡ್ತಾನೆ, ಇತಿಹಾಸ ಮಕ್ಕಳಿಗೆ ಓದಿ ಅಂತ ಹೇಳ್ತಿರಲ್ಲ, ನೀವು ಥ್ಯಾಕ್ರೆ ಸಮಾಧಿ ಎಲ್ಲಿದೆ ಅಂತ ಹೇಳಿದಾಗ ಎಲ್ಲಿ ತೋರಿಸ್ತೀರಿ? ವೀಕ್ಷಕರೇ, ಕಂಟಿನ್ಯೂಸ್ 3-4 ಎಪಿಸೋಡ್ ನೀವು ಯೂಟ್ಯೂಬ್ನಲ್ಲಿ ಇವಾಗಾದರೂ ನೋಡ್ಬೋದು. ಅಲ್ಲಿ ಒಗೆಯಕಟ್ಟೆ ಆಗಿತ್ತು, ಥ್ಯಾಕ್ರೆ ಜನನ ಮರಣ ಅಂತಿದೆ. ಅಲ್ಲಿ ಪಕ್ಕದ ಒಂದು ಕಡೆ ಅದನ್ನ ಒಗಿಲಿಕ್ಕೆ ಅಂತ ಮಾಡ್ಕೊಂಡ್ರು. ಅಲ್ಲಿ ಯಾರು ಹೋದ್ರು ಕೂಡ ಒಂದು ರೀತಿಯಿಂದ ಅದು ಹಾಡಿಸಿ ತಂದಿಂದ ಅಂದ್ರೆ ಹೆದರ್ಸೋದು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಗಡಗಡ ಅಂದ್ಬಿಟ್ಟಿತ್ತು. ಯಾಕಂದ್ರೆ ಒಂದು ಅವರು ಟೆಂಡರ್ನ ಕರೆದಿದ್ರು, ಅಂದ್ರೆ ಅದು ಅಲ್ಲಿ ಚೆನ್ನಮ್ಮನ ಬಲಗೈ ಬಂಟನ ವೀರತ್ವ ಮೆರ್ಲಿಕ್ಕೆ ಅಂತ ಹೇಳಿ ಒಂದು ಪಾರ್ಕ್ ಮಾಡಬೇಕು ಅಂತ ಹೇಳಿ ಟೆಂಡರ್ಗಳು ಆದವು, ಅಟೆಂಡ್ ಆಗಲಿಲ್ಲ. ಯಾವುದೋ ಒಂದು ಪ್ರೆಷರ್ಗೆ ಈಲ್ಡ್ ಆಗ್ತಾ ಬಂದ್ರು. ಇನ್ನು ಆಗ್ಬಾರ್ದು, ಆಗ್ಲಿಕ್ಕಿಲ್ಲ ಅನ್ಕೋತೀನಿ. ಇಲ್ಲಿ ಡಾಕ್ಟರ್ ಸ್ಮಿತಾ ರೆಡ್ಡಿ ಅವ್ರಿಗೆ ಹೇಳಿದ್ವಿ, ಕಡೆಗೆ ಈ ಪಾಲಿಕೆ ಇವ್ರನ್ನ ಸ್ಮಿತಾ ರೆಡ್ಡಿ ಅಂದ್ರೆ ಈಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹಾಗೆ ಪಾಲಿಕೆ ಅವ್ರನ್ನ ಪಾರ್ಟಿ ಮಾಡಿ ಒಂದು FIR ಆಗಿದೆ. ಯಾರಾದರೂ ಅದನ್ನ ಡಾಕ್ಯುಮೆಂಟ್ಸ್ ತಗೋಬಹುದು. ಈಗ ಜಾಗ ಬೇರೆ ಕಡೆ ಕೊಡ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಅಲ್ಲಿ ಅದ್ರ ನಂತರ ಏನೂ ಆಗಿದ್ದಿಲ್ಲ. ಇದ್ದಕ್ಕಿದ್ದಂಗೆ ಒಳಸುಳಿಗಳು ಅಂತ ಹೇಳ್ತಾರಲ್ಲ, ಈಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರ ಮೌನ ಹಾಗೆ ಕಾರ್ಪೊರೇಷನ್ ಅವರ ಮೌನ ನಿನ್ನೆಯ ಗಲಾಟೆಗೆ ಕಾರಣ ಅಂತ ಹೇಳ್ಬೋದು. ಹೇಳ್ತಾರಲ್ಲ, ಟೀಚರು ನಿಂತ್ಕೊಂಡು ಹೊಯ್ದ್ರೆ ಹುಡುಗರು ಓಡಾಡ್ಕೊಂತ ಹೋಯ್ತಾವಂತೆ, ಹಂಗಾಯ್ತು. ನಿಮ್ಮ ಮೌನಕ್ಕೆ ಧಿಕ್ಕಾರ ಅಂತ ಹೇಳ್ತಾನೆ. ಯಾಕಂದ್ರೆ ಇತಿಹಾಸ ಸಾಯುತ್ತಿದೆ ಧಾರವಾಡದ ಮಣಿಕಿಲ್ಲದಲ್ಲಿ ಅಂತ ಹೇಳಿದವರು ಕೃಷ್ಣಮೂರ್ತಿ, ಗರುಡ ಟಿವಿ, ಚಾಣಕ್ಯ ಸೇನೆ. ನಿಮಗೆ ಬೇಡವಾ ಇತಿಹಾಸ? ಮಕ್ಕಳನ್ನ ಸ್ಟೈಲಾಗಿ ಕಲಿಸ್ಬಿಟ್ರೆ ಎಲ್ಲಿದೆ ಇಲ್ಲಿ ಥ್ಯಾಕ್ರೆ ಸಮಾಧಿ ಎಲ್ಲಿದೆ? ನಿಮಗೆ ಗೊತ್ತಿರಲಿ, DC ಅವರೇ ನಿಮಗೆ ಹೇಳ್ತಾನೆ, ಧಾರವಾಡದ ಜಿಲ್ಲೆಯ ಮೊಟ್ಟ ಮೊದಲ DC ಥ್ಯಾಕ್ರೆ. ನಿಮ್ಮ ಬೋರ್ಡ್ನಲ್ಲಿ ನೋಡಿ ಥ್ಯಾಕ್ರೆ ಸಾಹೇಬದ್ದು ಅದು ಇರ್ತದೆ. ಅಂದ್ರೆ ಮಕ್ಕಳು ಈಗ ಬಂದಿರೋ DC ಅವರು ಕೂಡ ಹೇಳ್ತಾನೆ, ನಿಮ್ಮ ಈಗ ಪೂರ್ವಜರು ಅಂತ. ಅವರು ಬ್ರಿಟಿಷರಾಗಲಿ ಏನಾಗಲಿ ಸತ್ತ ಮೇಲೆ ಮುಗೀತು. ನಮಗೆ ಆ ಥ್ಯಾಕ್ರೆ ಬಗ್ಗೆ ನಮಗೆ ಯಾವುದೋ ಅನುಕಂಪ ಇಲ್ಲ, ಅದನ್ನ ಸಮಾಧಿ ಹೆಂಗಾದ್ರೂ ಇಟ್ಕೊಳ್ಳಕ್ಕೆ. ಆದ್ರೆ ಕೊಂದವರು ಯಾರು? ಅಮಟೂರು ಬಾಳಪ್ಪನವರು. ಅವರ ವೀರತ್ವ ತೋರಿಸ್ಲಿಕ್ಕೆ ಇದನ್ನ ಕೊಂದ ಅಂತ ತೋರಿಸ್ಲಿಕ್ಕಾದ್ರೂ ಒಂದು ಕುರುಹು ಬೇಡ? ಧಾರವಾಡದಲ್ಲಿ ಇರೋದು ಏನಿದೆ? ಧಾರವಾಡದಿಂದ ಝೂನಿಂದ ಹಿಡಿದು ಎಲ್ಲ ಎತ್ಕೊಂಡು ಹೋಗ್ಬಿಟ್ರಿ. ಇಂಥವ್ರಾದ್ರೆ ಏನಾದ್ರು ಮಾಡ್ರಿ ಅಂದ್ರೆ ಆಗ್ತಾ ಇಲ್ಲ ಅಂತಂದ್ರೆ ಇದು ನಾಚಿಕೆಗೆ. ಇದನ್ನ ನಿಜವಾಗ್ಲೂ ಚೀಮಾರಿ ಹಾಕ್ತಾ ಈ ಎಪಿಸೋಡ್ ಮಾಡ್ತೀನಿ. ಇಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಮಿಲಾಪಿ ಕುಸ್ತಿ, ಕಾರ್ಪೊರೇಷನ್ ಅವರ ಉದಾಸೀನತೆ ಎಲ್ಲ ಸೇರಿ ಮತ್ತೆ ದನಗಳು ಬಂದವು. ಇಲ್ಲಿ ತಡಿಬೇಡ್ರಿ ಅಂದ್ರೆ ಹೆಂಗೆ? ಯಾಕಂದ್ರೆ ನೀವೆಲ್ಲೇ ಹೋಗ್ರಿ ಅಂದಾಗ ಕೊಂಬು ಬಂದಿದಾವ ಅವ್ರಿಗೆ ಅಂತ ಕೇಳ್ತೇನೆ ನಾನು. ಅವ್ರಿಗೆ ಬಂದಿಲ್ಲ, ಅವ್ರು ಎಳ್ಕೊಂಬಂದಿದ್ದ ದನಗಳಿಗೆ ಕೊಂಬು ಇದಾವೆ. ಆ ಕೊಂಬು ಪಾಪ ಪ್ರಭು ಗಂಗೆನಹಳ್ಳಿ ಅವ್ರಿಗೆ ತಿವಿದಿದೆ. ನಿನ್ನೆ ಬಜರಂಗ ದಳ ಅವರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಅಕ್ರಮವಾಗಿ ಇಲ್ಲಿ ಕಸಾಯಿಖಾನೆಗೆ ದನಗಳನ್ನ ತಂದಿದ್ದಾರೆ ಅಂತ ಹೇಳಿ. ಮೇಯರ್ ಅವರು ಕೂಡ ಬಂದ್ರು. ನಂತರ ಎಲ್ಲರೂ ACP DCP ಅವರು ಎಲ್ಲ ಬಂದ್ರು. ಅಲ್ಲಿ ಆ ದನಗಳನ್ನ ತೆರವು ಮಾಡಿ ಹೊರ ಕಳಿಸುವಾಗ ದನಗಳು ಜಂಪ್ ಮಾಡ್ಕೊಂಡ ಗುಂಪು ಮೇಲೆ ಹೇಳ್ತಾರಲ್ಲ, ದನಗಳು ಜನಗಳು ಗಲಾಟೆ ಒಳಗೆ ಪಾಪ ಒಬ್ಬ ಕ್ಯಾಮ್ರಾಮನ್ಗೂ ಅಲ್ಲಿ ಪೆಟ್ಟಾಗಿದೆ. ಹಾಗೆ ಪ್ರಭು ಗಂಗೇನಹಳ್ಳಿ
ಅವ್ರಿಗೆ ಕೂಡ ಪೆಟ್ಟಾಗಿದೆ. ಅವ್ರಿಗೆ ಸಿವಿಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಲ್ಲಿ ಗಾಡಿನಲ್ಲಿ. ಈಗ ಆರಾಮಾಗಿದ್ದಾರೆ. ಈಗ ಹೇಳ್ತಾರಲ್ಲ, ಒಳ್ಳೆ ಕರ್ತವ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಗಂಗೆ ಬಾರೆ ತುಂಗೆ ಬಾರೆ ಅಂತ ಹೇಳಿ ನಾನು ಹಾಡು ಹಾಕಿದ್ದೆ. ಗಂಗೆನಾಳವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾನೆ, ಒಳ್ಳೆ ಕೆಲಸ ಮಾಡಿದ್ರಿ. ಈಗ ಇದು ಈ ಮಟ್ಟಿಗೆ ನಿನ್ನೆ ರಾತ್ರಿ ವ್ಯವಹಾರ ಆಗಬಾರ್ದು, ಅಲ್ಲಿಂದ ಒಕ್ಕಲಿ ಎಬ್ಬಿಸ್ಲೇಬೇಕು. ಇಲ್ಲಾಂದ್ರೆ ಪಾಪ ಈಗ ಬಜರಂಗ್ ದಳದವರು ನಿಜವಾಗ್ಲೂ ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾನೆ, ಒಳ್ಳೆ ಕೆಲಸ ಮಾಡಿದಿರಿ. ನೀವು ಹೇಳ್ತಾರಲ್ಲ, ಅವ್ನು ನೋಡಿದ್ರೆ ಪಾಪ ಅನಿಸ್ತದೆ. ಹೇಳ್ತಾರೆ ನಿಮ್ಮ ಆಹಾರ ಪದ್ಧತಿ ಅನ್ಕೊಳ್ರಿ, ಏನಾನ ಅನ್ಕೊಳ್ರಿ, ತಾಯಿಗೆ ಹಾಲು ಬರಲಿಲ್ಲ, ಎದೆ ಹಾಲು ಬರಲಿಲ್ಲ ಅಂದ್ರೆ ಆಕಳ ಹಾಲನ್ನ ಕುಡ್ದೇ ಬೆಳೆದಿರ್ತಾರೆ. ಗೊತ್ತಿರ್ಲಿ, ಇನ್ನ ಜಾಸ್ತಿ ಹೇಳೋದಿಲ್ಲ. ನಮಸ್ಕಾರ. ಎಲೆಕ್ಷನ್ ಯಾರು ಪಾಲಿಕೆ ಅಧಿಕಾರಿ ಗೊತ್ತೈತಲ್ಲ, ಪಾಲಿಕೆ ಅಧಿಕಾರಿ ಗೊತ್ತೈತ್ರಿ. ನೀವು ಬೇರೆ ಬೇರೆ ವಿಷಯ ಸಣ್ಣ ಪುಟ್ಟ ವಿಷಯ ಯಾರೋ ಅಂಗಡಿಯವ್ರು ಟ್ಯಾಕ್ಸ್ ತುಂಬಿಲ್ಲ ಅದನ್ನ ಮಾಡಿದ್ರೆ ಟ್ಯಾಕ್ಸ್ ಮಾಡ್ತೀವಿ. ಆಚೆ ಹೌದು ಗಾಡಿ ಲೆವೆಲ್ ಬರ್ತೈತೆ, ಆ ಕಡೆ ಹಾಂ ಅದೇ ಲೆವೆಲ್ ಪ್ರಾಬ್ಲಮ್. ಇಲ್ಲಿ ಏನೂ ಇರಬಾರ್ದು. ಮೊನ್ನೆ ಸಲ CC ಕ್ಯಾಮ್ರಾ ಹಾಕ್ಸ್ಯಾರ, ಕಂಪ್ಲೇಂಟ್ ಕೊಟ್ಟಿಲ್ಲ. ಸ್ಲೋ ಇಲ್ಲೇ ತಾನಾಜಿ ಅದನ್ನ ನೋಡಿ ಇಲ್ಲೇ ಇಲ್ಲಿ ಅಲ್ಲ ಖರಿ ಅವರು ಇಲ್ಲೇ ಕಟ್ಟಬೇಕಾದ್ರೆ ಆಮೇಲೆ ಮಾಡಿದೆ. ಈಗ ನೀವು ಹೊಡೆದು ಇಲ್ಲೇ ಬರ್ತಾವೆ.
ಎದುರು ಪ್ರಶ್ನೆ ಇಲ್ಲ, ಎದುರು ಪ್ರಶ್ನೆ ಇಲ್ಲ. ಅದು ಅವ್ರು ನೋಡ್ತಾರಂದ್ರೆ ನೋಡನ್ರಿ, ನೋಡತಾರಂದ್ರೆ ನೋಡನ್ರಿ, ಭಾಳ ಏರಿಯಂದ್ರೆ ನೋಡನ್ರಿ, ನೋಡೋಣಂತೆ. ಇದನ್ನ ಮಾಡ್ಲಿ ಇರ್ತಾರೆ. जय श्री राम, जय श्री राम, बोलो भारत माता की। अन्याय 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 ಕಸಾಯಿಖಾನೆ ಬಂಧಿಸಿ, ಗೋಮಾತೆಯನ್ನು ಬಂಧಿಸಿ, ಗೋಮಾತೆ ರಕ್ಷಿಸಿ, ಗೋಮಾತೆ ರಕ್ಷಿಸಿ. ಬಜರಂಗ ರಾಜ್ಯ, ಬಜರಂಗ ರಾಜ್ಯ. ಬರ್ಲಿ ರೀ, ನಾವಿಲ್ಲೇ ಇರ್ತೇವೆ, ನಾವೆಲ್ಲ ಹೋಗಲ್ಲ, ಕೈಗೆ ಮಾಡಿ ಮಾತಾಡೋರು ಎಲ್ಲೂ ಹೋಗಲ್ಲ, ನಾವೆಲ್ಲೂ ಹೋಗಂಗಿಲ್ಲ, ನಾವಿಲ್ಲೇ ಇರೋರು, ನಾವೆಲ್ಲೂ ಹೋಗಲ್ಲ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.